ಬಂದಿರೋದು ಕೂಡ ಮತಯಾಚನೆ ಮಾಡೋದಕ್ಕೆ. ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಏನು ಒಕ್ಕೂಟ ಮಾಡ್ಕೊಂಡಿದ್ದಾರೋ ಅವರನ್ನ ಸೋಲಿಸಬೇಕು, ನಿರ್ನಾಮ ಮಾಡಬೇಕು. ಆ ದೃಷ್ಟಿಯಿಂದ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ಸಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಬಂಧುಗಳೇ, ಈಗೊಂದು 2-3 ಮಾತಾಡ್ತೀನಿ, ಅವು ಯಾವುದು ನನ್ನವಲ್ಲ. ನಾನೀಗ ದಾರಿಲಿ ಬರಬೇಕಾದ್ರೆ, ಟ್ರೈನಲ್ಲಿ ಬರಬೇಕಾದ್ರೆ ಅರಳಿಕಟ್ಟೆನಲ್ಲಿ ಅಲ್ಲಿ ಇಲ್ಲಿ ಜನ ಮತದಾರರು ಏನು ಮಾತಾಡಿದ್ರು ಅಂತ, ಏನಕ್ಕೆ ಹೋಗ್ತಿದ್ದೀರಾ ಅಂದರು. ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದೇವೆ, ಅವರ ಪರವಾಗಿ ಮತಯಾಚನೆ ಮಾಡಕ್ಕೆ ಹೋಗ್ತಿದ್ದೀವಿ. ಹಾಗಾದರೂ ಒಂದು ಕೆಲಸ ಮಾಡಿ, ಈ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಸರಿಯಾಗಿ ಯಾರೂ ಹೇಳ್ತಾ ಇಲ್ಲ, ಅವ್ರು ಎಂಥವ್ರು ಅನ್ನೋದನ್ನು ನೀವು ಹೇಳಬೇಕಲ್ಲ ಅಂತ ಕೇಳಿದ್ರು. ಆಯಿತು, ಅದೇ ಥರ ಹೇಳ್ತೀನಿ, ನಿಮ್ಮ ಮಾತು ತಾನೇ ಅಂದೆ. ಹೌದು, ನಿಮ್ಮ ಮಾತು ಅಂದರು. ನಮ್ಮ ಮಾತಲ್ಲ. ಯಾರಾದರೂ ಮಾಧ್ಯಮದವರು ಚಂದ್ರು ಹಿಂಗಂದ್ರು ಬೇಡಿ, ಮತದಾರರು ಅಂದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಅದಕ್ಕೂ ಮುಂಚೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಮತ ಕೊಡಬೇಕು ಅನ್ನೋದಕ್ಕೆ 5 ಗ್ಯಾರಂಟಿ ವಿಚಾರ ಈಗಾಗಲೇ ಹೇಳಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ. ಇದರಲ್ಲಿ 2 ವಿಚಾರ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಸಬಲೀಕರಣದ ಅಂಗವಾಗಿ. ಹಾಗಾಗಿ ಇವತ್ತಿನ ದಿವಸ ಅದು ತಲುಪಿದೆ, ಹೋಗಿದೆ. ಅದಾಗಬೇಕಾಗಿತ್ತು. ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕಾಗಿದೆ. ಅದೆಲ್ಲಕ್ಕಿಂತ ರಾಷ್ಟ್ರದಲ್ಲಿ ಸಂವಿಧಾನವನ್ನು ಉಳಿಸಬೇಕಾಗಿದೆ, ಪ್ರಜಾಪ್ರಭುತ್ವಕ್ಕೆ ಗೌರವ ತರಬೇಕಾಗಿದೆ, ಸರ್ವನಾಶಕ್ಕೆ ನಾಂದಿ ಆಡ್ತಿರ್ತಕ್ಕಂಥ ಮೋದಿ ಮತ್ತು ಶಾರವರ ಸರ್ಕಾರವನ್ನು ನಿರ್ನಾಮ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ಸಿನ ಹಸ್ತದ ಗುರುತಿಗೆ ಮತ ಹಾಕಿ ಅಂತ ಹೇಳ್ತಿದ್ದೆ. ಹಾಗೆ ಈ ನಮ್ಮ ಮತದಾರರು ಏನು ಹೇಳಿದ್ರು ನನಗೆ ಅಂದರೆ, ನಾನು ಹೇಳಿದ ಮೇಲೆ ನೀವು ಅದು BJP JDS ಅಂತ ಹೇಳಿ ಗೊತ್ತಾಗುತ್ತೆ. ಏನು ಹೇಳಿದ್ರು? ಬ್ರಹ್ಮಾಂಡ ಸುಳ್ಳುಗಾರರು ಯಾರು? ಬ್ರಹ್ಮಾಂಡ ಸುಳ್ಳುಗಾರರು, ಭ್ರಷ್ಟಾಚಾರರು, ಅತ್ಯಾಚಾರರು, ಮೋಸಗಾರರು, ದಗಾಕೋರರು, ದರೋಡೆಕೋರರು, ಅನಾಗರಿಕರು, ಊಸುರು ಬಳ್ಳಿಗಳು, ಜೋರಾಗಿ ಹೇಳಿ, ರಾಕ್ಷಸ ಪ್ರಕೃತಿಯವರು, ಭಯೋತ್ಪಾದಕರು, ಅಮಾನವೀಯರು, ಮನುಷ್ಯತ್ವವಿಲ್ಲದವರು, ನರಬಲಿಗಳು, ದೇಶ ಆಸ್ತಿಯನ್ನು ಕೊಳ್ಳೆ ಹೊಡೆದು ಮಾರಾಟಕ್ಕಿಟ್ಟವರು. ಹೌದ್ರಾ? ಹೀಗಾಗಿ ಅವ್ರು ಹೇಳ್ತಾರೆ 75 ವರ್ಷದಿಂದ 10 ವರ್ಷದಲ್ಲಿ ನಾವು ಮಾಡಿರೋ ಕೆಲಸ ಕಾಂಗ್ರೆಸ್ನವರು ಲೂಟಿ ಮಾಡಿದ್ರು ಮತ್ತು ಬೇರೆಯವರು ಲೂಟಿ ಮಾಡಿದ್ರು ಅಂತ. ನಿಮ್ಗೆ ಹೇಳ್ತೀನಿ, ಮೋದಿಯವರೇ ಇವತ್ತು ನೀವು ಅಧಿಕಾರದಲ್ಲಿ ಕೂತಿರೋದು ಕಾಂಗ್ರೆಸ್ನವರು ಅವತ್ತು ಬುನಾದಿ ಹಾಕೊಟ್ಕೊಂಡಿರ್ತಕ್ಕಂಥ ಈ ಪ್ರಜಾಪ್ರಭುತ್ವನ ಹಿನ್ನೆಲೆಯಲ್ಲಿ ಪ್ರಧಾನಿಯಾಗಿದ್ದೇನೆ ಹೊರತು ಬೇರೆ ಯಾವುದೂ ಅಲ್ಲ. ಉದಾಹರಣೆಗೆ ಹೇಳ್ತೀನಿ, ರಸ್ತೆಗಳು ಮಾಡಿದವರು ಯಾರು? ಸಾರಿಗೆ ಮತ್ತು ಹೆದ್ದಾರಿ, ರೈಲ್ವೆ, ಇಂಧನ, ನಾಗರಿಕ ವಿಮಾನ, ಬಂದರುಗಳು, ದೂರ ಸಂಪರ್ಕ, ಆಹಾರ ಮತ್ತು ನಮ್ಮ ಸಾರ್ವಜನಿಕ ಗಣಿಗಾರಿಕೆ, ಕಲ್ಲಿದ್ದಲು, ವಸತಿ, ಇವೆಲ್ಲ. ಅಷ್ಟು ವರ್ಷ ನಾವು ಮಾಡದೇ ಇದ್ರೆ ನೀವು ಅಧಿಕಾರ ಮಾಡೋಕ್ಕಾಗ್ತಿತ್ತಾ? ನಿಮಗೆ ಜೀವ ಇರ್ತಿತ್ತಾ? ಆದ್ರೆ ಇವತ್ತೇನು ಮಾಡಿದ್ದೀರಾ? ಕಾಂಗ್ರೆಸ್ ಮತ್ತು ನಮ್ಮಂಥ ಪಕ್ಷಗಳೆಲ್ಲ ಸೇರಿ ಮಾಡಿದಂಥ ಕೆಲಸವನ್ನ ನಾವು ಸಾರ್ವಜನಿಕರವಾಗಿ ಮಾಡಿದ್ರೆ ನೀವು ಮಾರಿ ಲೂಟಿ ಮಾಡಿ ಲಾಭ ಮಾಡ್ಕೊಂಡ್ರೆ ಹೊರತು ಒಂದನ್ನು ನೀವು ಉಳಿಸಿಲ್ಲ. ಪಬ್ಲಿಕ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವನ್ನೂ ಮಾರಾಟ ಮಾಡಿದ್ದೀರಾ. ಅಂದರೆ ದೇಶವನ್ನು ಮಾರಾಟ ಮಾಡ್ತಕ್ಕಂಥ ರಾಕ್ಷಸ ಪ್ರವೃತ್ತಿಯ ಪ್ರಧಾನಿಯವರೇ, ಶಾರವರೇ, ನಿಮಗೆ ಇವತ್ತಿನ ದಿವಸ ರಾವಣ ಸಂಹಾರವಾಗಬೇಕಾಗಿದೆ. ರಾಮನ ಹೆಸರಿನಲ್ಲಿ ರಾವಣ ರಾಜ್ಯವನ್ನು ಮಾಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರು ರಾಮರಾಜ್ಯವನ್ನು ಮಾಡಕ್ಕೆ ಬಂದಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಲು, ಈ ದೃಷ್ಟಿಯಿಂದ ಬಂದಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ನಾನು ಬರ್ಕೊಂಡು ಬಂದಿದ್ರು. ಮಹಿಳೆಯರದು ಒಂದು 2-3 ವಿಚಾರ ಇವ್ರಿಗೆ ಹೇಳಲೇಬೇಕಾಗಿದೆ. ಮಹಿಳೆಯರ ವಿಚಾರ ಎಷ್ಟು ಗೌರವ. ರಾಣಿಬೆನ್ನೂರು ರಾಣಿ ಮಹಿಳೆ, ತುಂಗಾಭದ್ರಾ ಮಹಿಳೆ, ಭೂಮಿ ತಾಯಿ ಮಹಿಳೆ, ನಾವು ಅಂಥವರಿಗೆ ಗೌರವ ಕೊಡ್ತೀವಿ. ಸಬಲೀಕರಣಕ್ಕೆ ದುಡ್ಡು ಕೊಟ್ಟರು, ಸಬಲೀಕರಣಕ್ಕೋಸ್ಕರ ಉಚಿತ ಪಾಸ್ ಕೊಟ್ಟರು. ಆ BJP ಜೊತೆ ಸೇರಿರ್ತಕ್ಕಂಥ JDS ಏನು ಹೇಳಿದ್ರು ನೋಡಿ, ಎಷ್ಟು ಚೆನ್ನಾಗಿದೆ. ಕಾಂಗ್ರೆಸ್ಸಿನ ಜೊತೆ ಏನೂ ತಪ್ಪು ಮಾಡದೆ ಜೈಲಲ್ಲಿರ್ತಕ್ಕಂಥ ಕೇಜ್ರಿವಾಲ್ ಅವರ ಪಕ್ಷ ಕೈ ಜೋಡಿಸಿ ನಿಮಗೆ ಒಳ್ಳೆಯದನ್ನು ಮಾಡಕ್ಕೆ ಬಂದಿದ್ದೀವಿ. ಅವ್ರ ಜೊತೆ ವ್ಯಭಿಚಾರ ಮಾಡೋರು, ಅನಾಚಾರ ಮಾಡೋರು, ಇಂಥವರ ಕೈ ಜೋಡಿಸಿ JDS ಜೊತೆ ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಂದಾಗ ಯಾವುದಾದ್ರೂ ಹೆಣ್ಣು ಮಕ್ಕಳು ಸುಖವಾಗಿ ಈ ದೇಶದಲ್ಲಿ ಇರಕ್ಕೆ ಸಾಧ್ಯನಾ? ಇದನ್ನು ಯೋಚನೆ ಮಾಡಬೇಕಾಗಿದೆ. ನೋಡಿ, ನಿಮಗೆ ಉದಾಹರಣೆ ಹೇಳ್ತೀನಿ, ಒಂದು 4-5 ಅಷ್ಟೇ ಹೇಳ್ತೀನಿ, ಜಾಸ್ತಿ ಹೇಳಲ್ಲ. ಬ್ರಿಜ್ಭೂಷಣ್ ಶರಣ್ ಸಿಂಗ್ ಕುಸ್ತಿ ಪಟುಗಳು,
ಆ ಕುಸ್ತಿ ಹೆಣ್ಣು ಮಕ್ಕಳನ್ನೆಲ್ಲ ಅತ್ಯಾಚಾರ ಅನಾಚಾರ ಮಾಡಿ ಇವತ್ತಿನ ದಿವಸ ಅವನಿಗೆ ಜೈಲಿಗೆ ಹೋಗಿಲ್ಲ, ಹೊರಗಡೆ ಇದ್ದಾನೆ. ಒಳಗಡೆ ಇರಬೇಕಾದವನು ಹೊರಗಡೆ ಇದ್ದಾನೆ. ಅವರ ಮಗನಿಗೆ ಇವತ್ತು ಸೀಟ್ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಮೇಲಿರ್ತಕ್ಕಂಥ ಗೌರವ ನಿಮ್ಮದು. ಕುಲದೀಪ್ ಸಿಂಗ್ ಸಿಂಗರ್ ಉನ್ನಾವೋ ಹತ್ಯೆಯಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥವನು. ಬಲ್ಕಿಸ್ ಬಾನ್ ಅತ್ಯಾಚಾರ ಪ್ರಕರಣ ತಮ್ಮೆಲ್ರಿಗೂ ಗೊತ್ತಿದೆ, ಜಾಸ್ತಿ ಹೇಳೋದಿಲ್ಲ ನಾನು. ಅದಾದಮೇಲೆ CV ಆನಂದ್ ಜೋಸ್, ಆಮೇಲೆ ಮನೆ ಯಾರೋ ಒಬ್ಬ ಗವರ್ನರ್ ಕೂಡ, BJPಯ ಗವರ್ನರ್ ಆಫೀಸ್ ಮನೆಯಲ್ಲೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡಿದ್ದಾರೆ ಅಂತ ಕೇಸ್ ಆಗಿದೆ. ಇದು ನೀವು ಮಾಡಿರ್ತಕ್ಕಂಥದ್ದು ಕೊಡುಗೆ BJPಯವರೇ ಮತ್ತು ಮೋದಿ ಸಾಹೇಬ್ರವರೇ. ಇದಾದ್ಮೇಲೆ ಇಲ್ಲಿ ಕರ್ನಾಟಕಕ್ಕೆ ಬರೋಣ. ಇಂದಿನ BJP ಸರ್ಕಾರ ಮಾಜಿ ಮಂತ್ರಿ ಹರ್ತಾಳ್ ಆಳಪ್ಪ ಕಟ್ಕೊಂಡು ಹೆಂಡ್ರನ್ ಬಿಟ್ಟು ಯಾರ್ದೋ ಮನೆಗೆ ಹೋಗ್ಬಿಟ್ಟು ಕೈ ಹಾಕಕ್ಕೆ ಹೋಗಿದ್ರು. ಇದು ಈ ರಾಜ್ಯ ಸರ್ಕಾರ BJP ಮಾಡಿದ ಸರ್ಕಾರ, ಇದು ಕೊಡುಗೆ. ಸಿದ್ದು ಸವದಿ ಏನದು ಗರ್ಭಿಣಿಯ ಮೇಲೆ ಅತ್ಯಾಚಾರದ ವಿಚಾರವನ್ನು ಮಾಡಿ ಆ ವಿಡಿಯೋ ಎಲ್ಲ ಮಾಡಿದ್ರು ಅಂತ ಸುದ್ದಿ ಇದೆ. ರಮೇಶ್ ಜಾರಕಿಹೊಳಿ ಅವ್ರದ್ದು ಕೂಡ ಎಂಥ ಕಾಮ ಕೇಳಿ ತಮಗೆ ಗೊತ್ತೇ ಇದೆ. ವೆಂಕಟರಾವ್ ಮೌರ್ಯ, ನಿಹಾಲ್ ಚಾಂದ್ ಎಲ್ಲರದು ಬಿಟ್ಟು ನಾನು ಹೇಳಕ್ಕೂ ಅಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಮತ್ತು ನಾವು ಸಮ್ಮಿಶ್ರ ಸರ್ಕಾರ ಅವರ ಮರ್ಯಾದೆಯನ್ನು ಉಳಿಸಬೇಕು, ಸಬಲೀಕರಣ ಮಾಡಬೇಕು. ತಾಯಂದರು ಭಾರತ ಮಾತೆಯನ್ನು ಕಾಪಾಡ್ತಿರೋರು ನಾವು, ನೀವು ವಿನಾಶಕ್ಕೆ ಹೋಗಿರೋವು. ಸರ್ವ ಜನಾಂಗ ಸುಖಿನೋ ಭವಂತು ನಾವು ಹೇಳಿದ್ರೆ ಸರ್ವ ವಿನಾಶಕ್ಕೆ ನಂದಿ ಹಾಡ್ತಿರ್ತಕ್ಕಂಥವ್ರು. ಕೊನೆಯದಾಗಿ ಬಂದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಏನು ಕತೆ. ಕರ್ನಾಟಕ ದೇಶದಲ್ಲಿ ಒಂದು ಯೋಜನೆ ಇದೆ, ಪ್ರಜ್ವಲ್ ಯೋಜನೆ ಅಂತ ತಂದರು. ಏನದು ಪ್ರಜ್ವಲ್ ಯೋಜನೆ? ಹೇಳಿ. ಗ್ಯಾಸು ಸಿಲಿಂಡರ್ ಅಲ್ವಾ? ಹಾಸನದಲ್ಲಿ ಗ್ಯಾಸಿ ಸಿಲಿಂಡರ್ ಬೇಕು ಅಂತ MP ಹತ್ರ MLA ಮನೆ ಒಳಗೆ ಹೋದ್ರಂತೆ ಯಾರೋ ಹೆಂಗ್ಸು. ಗ್ಯಾಸ್ ಬೇಕು, ಸಿಲಿಂಡರ್ ಬೇಕು ಮಾಡಿ ಅರ್ಧ ದಿನ ಆದ್ಮೇಲೆ ಹತ್ಕೊಂಡು ಬಂದಂತೆ. ಏನು ಗ್ಯಾಸು ಇಲ್ಲ, ಹೊಟ್ಟೆನಲ್ಲ, ಪ್ರಜ್ವಲ್ ಯೋಜನೆ ಕೊಟ್ಟರು, ರೇವಣ್ಣ ಯೋಜನೆ ಕೊಟ್ಟಿದ್ದಾರೆ, ಏನು ಮಾಡೋಣ, ಕಾಪಾಡಿ ಅಂದ್ರಂತ. ಇವತ್ತು ಪ್ರಜ್ವಲ್ ಯೋಜನೆ ಇವ್ರ ಯೋಜನೆ. ಯಾಕೆ ಮಾತು ಹೇಳ್ತಿದ್ರಿ ಅಂದರೆ ಗೊತ್ತಾಗಬೇಕು. ರಾಮಾಯಣಕ್ಕೊಬ್ಬನೇ ರಾವಣ, ಕಾಮಾಯಣಕ್ಕೆ ರೇವಣ್ಣ ಮತ್ತು ಪ್ರಜ್ವಲ್. ರಾಮಾಯಣಕ್ಕೊಬ್ಬನೇ ರಾವಣ, ಕಾಮಾಯಣಕ್ಕೆ ರೇವಣ್ಣ ಪ್ರಜ್ವಲ. 100 ಹೆಣ್ಣು ಮಕ್ಕಳ ಮಾನಭಂಗ. ನಾನು ಮುಖ್ಯಮಂತ್ರಿಗಳು ಕೇಳ್ತೀನಿ, ಏನೂ ತಪ್ಪು ಮಾಡದೇ ಇರೋ ಕೇಜ್ರಿವಾಲ್ ಒಳಗಡೆ ಇದ್ದಾರೆ, ನೀವ್ಯಾಕೆ ಸುಮ್ಮನೆ ಇದ್ದೀರಿ? ಏನೇನೋ ಮಾಡಿರೋ ಇನ್ನೂ ಈಚೆ ಬಿಟ್ಟಿದ್ದೀರಾ? ಒಬ್ಬರು ವಿದೇಶದಲ್ಲಿದ್ದಾರೆ, ಇಲ್ಲೇ ತಪ್ಪಿಸ್ಕೊಂಡು ಓಡಾಡ್ತಾರೆ. ದಯಮಾಡಿ ಇಂಥವ್ರಿಗೆ ಒಂದು ಧೈರ್ಯ ಬರಬೇಕಾದ್ರೆ, ನಿಮ್ಮ ಮಾತನ್ನು ಜನ ನಂಬಿದ್ದಾರೆ, ನಿಮ್ಮ ಸರ್ಕಾರವನ್ನು ಒಪ್ಪಿದ್ದಾರೆ. ಆದಷ್ಟು ಅವರನ್ನು ಅರೆಸ್ಟ್ ಮಾಡಿ ಸಾರ್ವಜನಿಕರಲ್ಲಿ ಭಯವನ್ನು ಹೋಗಲಾಡಿಸಿ. ಹೆಣ್ಣು ಮಕ್ಕಳು ಅಂತಂದರೆ ಗೌರವವಾಗಿ ಓಡಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ. ಒಳಗಿರಬೇಕಾಗಿದ್ದವರು ಒಳಗಿದ್ದಾರೆ, ಹೊರಗಡೆ ಇರಬೇಕಾದವರು ಒಳಗಿದ್ದಾರೆ BJP ಸರ್ಕಾರದಲ್ಲಿ. ಆಮೇಲೆ ಈಚೆ ಅಲ್ಲಿದ್ದವರು ಅಲ್ಲೂ ಹೋಗಿದ್ದಾರೆ. ಇದೆಲ್ಲವನ್ನು ಯೋಚನೆ ಮಾಡಿ ಇವತ್ತಿನ ದಿವಸ 18 ಕ್ಷೇತ್ರ ಇವತ್ತು ಗೊತ್ತಾಗಿದೆಯಲ್ಲ ಇಷ್ಟು ವಿಚಾರ. ನಾನು ಮುಖ್ಯಮಂತ್ರಿ ಅಪಾಯವೂ ಇಲ್ಲ, ಉಪಯೋಗವೂ ಇಲ್ಲ. ಆದರೆ ಉಪಯೋಗ ಆಗ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಎದುರುಗಡೆ, ಅವರಲ್ಲಿ ಮನೆ ಮಾಡ್ತೀನಿ. ಅವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜೋಡೆತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋಕೆ ಬಂದಿದ್ದಾರೆ. ಮೋದಿ ಶಾ ಸರ್ವನಾಶಕ್ಕೆ ನಾಂದಿ ಆಡ್ತಾ ಇದ್ದಾರೆ. ಹಾಗಾಗಿ 7ನೇ ತಾರೀಕಿನ ಚುನಾವಣೆಯಲ್ಲಿ ನಂಬರ್ 1 ಹಸ್ತದ ಕೈ, ಯಾವುದೇ ರೀತಿ ಕೈ ಕೊಡದೆ ಹಸ್ತಕ್ಕೆ ಗುದಿಬೇಕು, ಮತ ಹಾಕಬೇಕು ಅಂತ ನಿಮ್ಮೆಲ್ಲರನ್ನು ಈ ಮೈಕೆ ನಿಮ್ಮೆಲ್ಲರ ಪಾದ ಅಂತ ಹೇಳ್ಕೊಂಡು ಮತ ಭಿಕ್ಷೆಯನ್ನು ಇದನ್ನಿಟ್ಕೊಂಡು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೆಲ್ಲ ಮಾತು ನನ್ನದಲ್ಲ, ಮತದಾರರ ಮಾತು. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಮತದಾರರು ಮಾತಾಡಿದ್ದಾರೆ. ಕೊಡೋದಲ್ಲ, ಅವ್ರಿಗೆ ಕೊಡಬೇಕಾಗುತ್ತೆ. ಶಿಕ್ಷೆ ಕೊಡೋ ಸ್ಥಿತಿಲಿ ಇಲ್ಲ. ಬಹುಮತದಿಂದ 18 ಇಲ್ಲಿನ 14 ಸೀನನ್ನು ಗೆಲ್ತೀವಿ ಅನ್ನೋ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ವಂದಿಸಿ ಧನ್ಯವಾದಗಳನ್ನು ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ತಮ್ಮ ನುಡಿ ಸೇವೆಯನ್ನು ಸಲ್ಲಿಸಿರುವಂಥ ಮುಖ್ಯಮಂತ್ರಿ ಚಂದ್ರ ಸರ್ ಅವರಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು. ಹಾಗೆಯೇ ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ನೆಹರು ವಲೇಕರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ 5 ನಿಮಿಷಗಳ ಕಾಲ ನುಡಿ ಸೇವೆಯನ್ನು ಸಲ್ಲಿಸಬೇಕೆಂದು